ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡ್ತಾ ಬರೋಣ. ಸೊ ಈ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದೆ ಟಿಪ್ಪು ಸುಲ್ತಾನ ಯುದ್ಧದ ಮಧ್ಯದೊಳಗೆ ಬರ್ತಾನೆ. ಸೊ ಹಾಗಾಗಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿದ್ದೆವು. ಸೊ ಹಾಗಾಗಿನೇ ಈ ಒಂದು ಕ್ಲಾಸ್ ಒಳಗೆ ಪ್ರಾರಂಭದೊಳಗೆ ಟಿಪ್ಪು ಸುಲ್ತಾನನ ಒಂದು ಬರ್ತ್ಡೇಯನ್ನು ಮಾಡಿ ಏನು ಮಾಡೋಣ ಅಂತಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡ್ತಾ ಬರೋಣ. ಸೊ ಇವಾಗ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಸ್ವಲ್ಪ ಪರಿಚಯ ನೋಡೋದಾದರೆ, ಹೈದರಾಲಿಗೆ ಪ್ರಾರಂಭದೊಳಗೆ ಏನಾಗಿಲ್ಲ ಅಂದರೆ ಮಕ್ಕಳ ಆಗದಿರೋ ಒಂದು ಸಮಸ್ಯೆ ಏನಾಗಿರುತ್ತೆ ಅಂತಂದರೆ ಹೈದರಾಲಿಗೆ ಆಗುತ್ತೆ. ಸೊ ಹೈದರಾಲಿ ದೇವರನ್ನು ನಂಬುವಂಥ ಒಬ್ಬ ಮನುಷ್ಯ ಇವನು. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಅರ್ಕಾಟ್ನ ಒಬ್ಬ ಸಂತನ ಹತ್ರ ಹೋಗ್ತಾರೆ. ಸಂತನ ಹತ್ರ ಹೋಗಿ ಏನು ಮಾಡ್ತಾರೆ ಅಂತಂದರೆ ಭೇಟಿಯಾಗಿ ಇರೋ ಸಮಸ್ಯೆಯನ್ನು ಹೇಳ್ತಾರೆ. ಈ ಸಂತ ಏನು ಮಾಡ್ತಾರೆ ಅಂತಂದರೆ ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಸೊ ಈ ಸಂತ ಯಾರಪ್ಪ ಅಂತಂದರೆ ಟಿಪ್ಪು ಮುಸ್ತಾನ್ ಔಲಿಯಾನ್ ಅಂತ ಹೇಳಿ ಆ ಒಬ್ಬ ಸಂತ ಆಗಿರ್ತಾನೆ. ಸೊ ಇವನ ಒಂದು ಅನುಗ್ರಹದಿಂದ ಹೈದರಾಲಿಗೆ ಏನಾಗುತ್ತೆ ಅಂತಂದರೆ ಮಕ್ಕಳಾಗ್ತವೆ. ಓಕೆ, ಇವನ ಅನುಗ್ರಹದಿಂದ ಹುಟ್ಟಿದಂಥವನೇ ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್. ಓಕೆ, ಇವನು 1753 ನವೆಂಬರ್ 20 ಶುಕ್ರವಾರ ದಿನ ಏನು ಮಾಡ್ತಾನೆ ಅಂತಂದರೆ ದೇವನಹಳ್ಳಿಯಲ್ಲಿ ಹುಡ್ತಾನೆ. ಓಕೆ, ಇವನ ಮೊದಲ ಹೆಸರು ಏನಪ್ಪ ಅಂತಂದರೆ ಫತೆ ಅಲಿ ಖಾನ್ ಅಂತೇಳಿ. ಟಿಪ್ಪು ಸುಲ್ತಾನನ ಮೊದಲ ಹೆಸರು ಫತೆ ಅಲಿ ಖಾನ್. ಇವನಿಗೆ ಟಿಪ್ಪು ಅಂತೇಳಿ ಬಂದಿದ್ದು ಯಾಕೆ ಅಂತಂದರೆ ಈ ಟಿಪ್ಪು ಮುಸ್ತಾನ್ ಔಲಿಯಾನ್ ಎಂಬ ಸಂತನ ಒಂದು ಅನುಗ್ರಹದಿಂದ ಹುಟ್ಟಿದಕ್ಕಾಗಿಯೇ ಫತೆ ಅಲಿ ಖಾನ್ ಹೋಗಿ ಈ ಟಿಪ್ಪು ಅಂತೇಳಿ ಅವನಿಗೆ ಹೆಸರು ಬರುತ್ತೆ. ಹೌದಾ, ಅವನ ತಂದೆ ಹೈದರಾಲಿ, ತಾಯಿ ಫಕೀರುನ್ನೀಸಾ ಬೇಗಂ ಅಂತೇಳಿ. ಓಕೆ, ಇವನು ಏನು ಮಾಡ್ತಾನೆ ಅಂತಂದರೆ ಚಿಕ್ಕ ವಯಸ್ಸಿನೊಳಗೆ ಕುದುರೆ ಸವಾರಿ, ಆಮೇಲೆ ಕತ್ತಿ ವರಸೆ, ಆಮೇಲೆ ಮಲ್ಲ ಯುದ್ಧ ಇವುಗಳನ್ನು ತುಂಬ ಚೆನ್ನಾಗಿ ಕಲ್ತಿದ್ದ. ಯುದ್ಧದ ಎಲ್ಲ ನೀತಿಗಳು ಕೂಡ ಟಿಪ್ಪು ಸುಲ್ತಾನಿಗೆ ಬರ್ತಾ ಇದ್ವು. ಓಕೆ, ಇವನ ತಂದೆ ಅನಕ್ಷರಸ್ಥನಾದರೂ ಕೂಡ ಗುರು ಮೌಲಿವಿ ಅಬ್ದುಲ್ನಿಂದ ಏನು ಮಾಡ್ತಾನೆ ಅಂತಂದರೆ ಚೆನ್ನಾಗಿ ಅಕ್ಷರಗಳನ್ನು ಕಲಿತಾನೆ. ಈ ಟಿಪ್ಪುಗೆ ಕನ್ನಡ, ಉರ್ದು, ಫ್ರೆಂಚ್, ಇಂಗ್ಲೀಷ್, ಆಮೇಲೆ ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳು ಬರ್ತಾ ಇದ್ವು. ಸೊ ಅಷ್ಟೊಂದು ಶಾರ್ಪ್ ಮೈಂಡೆಡ್ ಇದ್ದಂಥವ್ರು ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್. ಓಕೆ, ಇವನಿಗೆ ಏನಾಗುತ್ತೆ ಅಂತಂದರೆ ಟಿಪ್ಪು ಸುಲ್ತಾನ್ ಅರ್ಕಾಟ್ನ ಮಹಫೂಜ್ ಖಾನ್. ಓಕೆ, ಈ ಅರ್ಕಾಟ್ನ ಮಹಫೂಜ್ ಖಾನ್ ಯಾಕೆ ಅಂತೇಳಿ ಅಂದ್ರೆ ನಾನು ಹಿಂದಿನ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿದ್ದೀನಿ. ಅಂದರೆ ಫ್ರೆಂಚರು ಆಮೇಲೆ ಬ್ರಿಟಿಷರಿಂದ ಅರ್ಕಾಟ್ ಪ್ರದೇಶವನ್ನು ವಶಪಡಿಸ್ಕೊಳ್ಳೋ ಸಲುವಾಗಿ ಏನಾಗುತ್ತೆ ಅಂದರೆ ಮಹಫೂಜ್ ಖಾನ್ಗೆ ಸಹಾಯ ಮಾಡ್ತಾರೆ ಬ್ರಿಟಿಷರು ಅಂತೇಳಿ ನಾನು ಅದನ್ನು ಚೆನ್ನಾಗಿ ಕ್ಲಾಸ್ ಮಾಡಿದ್ದೀನಿ. ಓಕೆ, ನೀವು ಅದನ್ನು ನೋಡ್ರಿ. ಈ ಅರ್ಕಾಟ್ನ ಮಹಫೂಜ್ ಖಾನ್ನ ಮಗಳನ್ನು ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ ಮದುವೆ ಆಗ್ತಾನೆ. ಇವನಿಗೆ ಮದುವೆ ಆದಮೇಲೆ ಇವನಿಗೆ ಇಬ್ಬರು ಗಂಡು ಮಕ್ಕಳಾಗ್ತಾರೆ. ಒಬ್ಬರು ಅಬ್ದುಲ್ ಖಾಲಿಬ್ ಅಂತೇಳಿ, ಇನ್ನೊಬ್ಬ ಮುಜಾವುದ್ದೀನ್ ಅಂತೇಳಿ. ಇವರಿಬ್ಬರು ಟಿಪ್ಪು ಸುಲ್ತಾನನ ಮಕ್ಕಳು. ಓಕೆ, ತನ್ನ ತಂದೆಯ ಮರಣಾನಂತರ ಏನು ಮಾಡ್ತಾನೆ ಅಂತಂದರೆ ಡಿಸೆಂಬರ್ 29, 1782 ಟಿಪ್ಪು ಸುಲ್ತಾನ್ ಸಿಂಹಾಸನವನ್ನೇರಿ ನವಾಬ ಟಿಪ್ಪು ಸುಲ್ತಾನ್ ಬಹದ್ದೂರ್ ಬಾದ್ಶಾ ಅಂಥೇಳಿ ಬಿರುದನ್ನು ಪಡೆದು ಏನು ಮಾಡ್ತಾನೆ ಅಂತಂದರೆ ಸಿಂಹಾಸನವನ್ನು ಏರ್ತಾನೆ. ಓಕೆ, ಈ ಸಿಂಹಾಸನ ಏರಿದಾದ್ಮೇಲೆ ಅವನಿಗೆ ಟಿಪ್ಪು ಅಂತೇಳಿ ಮೊದಲಿಗೆ ಕರೀತಾ ಇದ್ರು. ಇವಾಗ ಸಿಂಹಾಸನ ಏರಿದಾದ್ಮೇಲೆ ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಬರುತ್ತೆ. ಓಕೆ, ಇವನ ಮೊದಲ ಹೆಸರು ಏನು ಹೇಳಿದೆ ನಾನು, ಫತೆ ಅಲಿ ಖಾನ್. ಓಕೆ, ಇಷ್ಟು ಟಿಪ್ಪುವಿನ ಬಗ್ಗೆ ಒಂದಿಷ್ಟು ಮಾಹಿತಿ, ಅವನ ಪರಿಚಯ. ಓಕೆ, ಅವನ ಬರ್ತಡೇ ಯಾವಾಗ? ಶುಕ್ರವಾರ ನವೆಂಬರ್ 20. ಹೌದಾ, ಇನ್ನು ಈ ರೀತಿ ಏನು ಸಿಂಹಾಸನವನ್ನು ಏರ್ತಾನಲ್ಲ, ಸೊ ಸಿಂಹಾಸನ ಏರಿದಾದ್ಮೇಲೆ ಇವನಿಗೆ ಏನಾಗಿರುತ್ತೆ ಅಂದರೆ ಸಿಟ್ಟಿರುತ್ತೆ ಆಲ್ರೆಡಿ. ಯಾಕೆ ಅಂತಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧದೊಳಗೆ ಸೋತಿರ್ತಾನೆ. ಹೌದಾ, ಸೋತು ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ನಿಲ್ಲಿಸಿರ್ತಾನೆ. ಹೌದಾ, ಈ ಒಂದು ಸಿಟ್ಟು ಇರುತ್ತೆ. ಹಿಂಗೆ ಸೋತಂತಹ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ ಇವನಿಗೆ ಸೈನಿಕ ಒಂದು ಅತಿ ಹೆಚ್ಚು ಬುದ್ಧಿ ಇರೋದ್ರಿಂದ ಇವನಿಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದು ತುಂಬ ಆಸೆ ಇರುತ್ತೆ ಟಿಪ್ಪು ಸುಲ್ತಾನ್ಗೆ. ಸೊ ಈ ಸಾಮ್ರಾಜ್ಯ ವಿಸ್ತರಣೆಗೆ ಅಡ್ಡಿ ಆದಂಥವ್ರು ಯಾರಪ್ಪ ಅಂತಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಇವನಿಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡೋಕ್ಕೋಸ್ಕರ ಅಡ್ಡಿ ಆಗ್ತಾರೆ. ಸೊ ಇವನ ಮೈಂಡಲ್ಲಿ ಬರೋದು ಒಂದೇ, ನಾನು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಾದ್ರೆ
ಬ್ರಿಟಿಷರನ್ನು ಸೋಲಿಸಬೇಕು, ಬ್ರಿಟಿಷರನ್ನು ಭಾರತ ದೇಶದಿಂದ ಓಡಿಸ್ಬೇಕು. ಸೊ ಅಂದಾಗ ಮಾತ್ರ ಏನಾಗುತ್ತೆ ಅಂತಂದರೆ ನಾನು ಭಾರತ ದೇಶದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ಬೋದು, ಅಲ್ಲಿವರೆಗೂ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸೋದೇ ನನ್ನ ಮೊದಲ ಗುರಿ ಅಂತ ಹೇಳಿ ಇವನು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾನೆ. ಹೌದಾ? ಇವನು ತನ್ನ ತಂದೆ ತೀರಿ ಹೋದಾದ್ಮೇಲೆ ಅಂದರೆ 1784ರಿಂದ 1799ರವರೆಗೂ ಇವನು ಇರೋವರೆಗೂ ಅಂದರೆ 17 ವರ್ಷಗಳ ಕಾಲ ಆಡಳಿತ ಮಾಡಿದರೂ ಕೂಡ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾನೆ ಅಂದರೆ ನಿರಂತರವಾಗಿ ಹೋರಾಡ್ತಾನೆ. ಅವನ ಅಧಿಕಾರಕ್ಕೆ ಬಂದಾದ್ಮೇಲೆ ಸಾಯೋವರೆಗೂ ಬ್ರಿಟಿಷರ ವಿರುದ್ಧನೇ ಹೋರಾಡ್ತಾನೆ ಟಿಪ್ಪು ಸುಲ್ತಾನ್. ಓಕೆ, ಈ ರೀತಿ ಆಡಳಿತದಲ್ಲಿ ಆಮೇಲೆ ಸೈನ್ಯದಲ್ಲಿ ಪರಿಣಿತಿ ಹೊಂದಿದಂಥ ಬ್ರಿಟಿಷರನ್ನು ಇವನು ಹೆಂಗಾರು ಮಾಡಿ ಓಡಿಸೋಕ್ಕೆ ಒಂದು ಐಡಿಯಾ ಮಾಡ್ತಾನೆ. ಇವಾಗ ನಾನು ಬ್ರಿಟಿಷರನ್ನು ಡೈರೆಕ್ಟಾಗಿ ಯುದ್ಧ ಮಾಡಿ ಗೆಲ್ಲಕ್ಕಾಗೋದಿಲ್ಲ, ಯಾಕೆಂದರೆ ಬ್ರಿಟಿಷರಲ್ಲಿ ಸೈನಿಕರು ಜಾಸ್ತಿ ಇದ್ದಾರೆ, ನನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಹಾಗಾಗಿನ ಇವ್ರನ್ನ ಹೆಂಗಾರ ಮಾಡಿ ನಾನು ಇವ್ರನ್ನ ಶಕ್ತಿಯನ್ನು ಕುಂದಿಸ್ಬೇಕು, ಇವರನ್ನು ಏನಾದರೂ ಮಾಡಿ ಭಾರತದಿಂದ ಓಡಿಸ್ಬೇಕು ಅಂತ ಹೇಳಿ ಮಾಡ್ತಿರ್ಬೇಕಾದ್ರೆ ಇವನು ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಏನು ಪ್ಲ್ಯಾನ್ ಅಂತಂದರೆ ಯಾರ್ಯಾರಿಗೆ ಬ್ರಿಟಿಷರಂದ್ರೆ ಆಗೋದಿಲ್ಲ, ಯಾರ್ಯಾರು ಬ್ರಿಟಿಷರ ಅಪೋಸಿಟ್ ಇದ್ದಾರೆ ಅವರನ್ನು ಏನು ಮಾಡ್ತಾನೆ ಅಂತಂದ್ರೆ ಅವನ ಹತ್ರ ಸೇರಿಸ್ಕೊತಾನೆ. ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನಿಗೆ ಟಿಪ್ಪು ಸುಲ್ತಾನ ಆಮೇಲೆ ನನಗೂ ಕೂಡ ಬ್ರಿಟಿಷರು ಇಷ್ಟ ಇಲ್ಲ ಅಂತಂದರೆ ನಾನು ಟಿಪ್ಪು ಸುಲ್ತಾನನ ಹತ್ರ ಹೋಗ್ತೀನಿ, ಹೋಗಿ ಇನ್ನೊಬ್ಬರಿಗೆ ಇಷ್ಟ ಇಲ್ಲಂದ್ರೆ ಅವರು ಕೂಡ ಟಿಪ್ಪು ಸುಲ್ತಾನ್ ಹತ್ರ ಬರ್ತಾರೆ. ಈ ಥರ ಬ್ರಿಟಿಷರ ವಿರೋಧಿಗಳನ್ನು ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ ಎಲ್ಲರನ್ನು ಕೂಡಿಸ್ತಾನೆ. ಎಲ್ಲರೂ ಕೂಡಿದಾದ್ಮೇಲೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಲಾಭ ಆಗದೆ ಇರೋ ಥರ ಮಾಡ್ತಾನೆ. ಹೌದಾ? ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಲಾಭ ಇರೋ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ರಿಟಿಷರು ಆರ್ಥಿಕವಾಗಿ ಕುಗ್ತಾರೆ. ಅದರಿಂದ ಅವರು ಲಾಸ್ ಆದಮೇಲೆ ಅವರನ್ನು ಭಾರತದಿಂದ ಈಸಿಯಾಗಿ ಓಡಿಸ್ಬೋದು, ಇವರಿಗೆ ಸಹಾಯ ಮಾಡೋಕ್ಕೆ ಯಾರೂ ಬರೋದಿಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ವಿರೋಧಿಗಳನ್ನು ಕೂಡಿಸ್ತಾನೆ. ಈ ಒಂದು ಘಟನೆನೇ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಏನಾಗುತ್ತೆ ಅಂತಂದರೆ ಭಿನ್ನಾಭಿಪ್ರಾಯ ಹುಟ್ಟಕ್ಕೆ ಪ್ರಾರಂಭ ಆಗುತ್ತೆ. ಹೌದಾ? ಈ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಮಂಗಳೂರು ಒಪ್ಪಂದ ಆಗಿ 2ನೇ ಆಂಗ್ಲೋ ಮೈಸೂರು ಯುದ್ಧ ಆದರೂ ಕೂಡ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗೋಕ್ಕೆ ಪ್ರಮುಖ ಕಾರಣಗಳು ಏನು ಅಂತೇಳಿ ನೋಡೋದಾದರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗಿದ್ದು 1790ರಿಂದ 92ರವರೆಗೂ ಏನಾಗುತ್ತೆ ಅಂತಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣಗಳು ಅಂತಂದರೆ ತಿರುವಾಂಕೂರ ಸಾಮ್ರಾಜ್ಯದ ರಾಜ ಬ್ರಿಟಿಷರ ನೆರವಿನೊಂದಿಗೆ ಕೊಚ್ಚಿ ಸಂಸ್ಥಾನದೊಳಗೆ ಕೋಟೆಯನ್ನು ನಿರ್ಮಿಸ್ತಾನೆ. ಈ ಕೊಚ್ಚಿ ಏನಿರುತ್ತೆ ಅಂತಂದರೆ ಟಿಪ್ಪು ಸುಲ್ತಾನದ ಒಂದು ಅಧೀನದಲ್ಲಿರುವಂಥ ಪ್ರದೇಶ ಆಗಿರುತ್ತೆ. ಓಕೆ, ಆಮೇಲೆ ಟಿಪ್ಪುವಿನ ಸಹಾಯಕರಾದಂಥ ಡಚ್ಚರ ಕೋಟೆಗಳಿರ್ತಾವೆ, ಆಯಾ ಕೋಟೆ ಮತ್ತು ಕಾಂಗ್ನೂರು ಕೋಟೆಗಳು. ಈ ಕೋಟೆಗಳನ್ನು ತಿರುವಾಂಕೂರಿನ ರಾಜ ಏನು ಮಾಡ್ತಾನೆ ಅಂತಂದರೆ ವಶಪಡಿಸ್ಕೊತಾನೆ. ಓಕೆ, ಈ 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಆದಂಥ ಮಂಗಳೂರು ಒಪ್ಪಂದದೊಳಗೆ ಏನಾಗಿರುತ್ತೆ ಅಂದರೆ ಟಿಪ್ಪುವಿನ ಆಡಳಿತದೊಳಗೆ ಬ್ರಿಟಿಷರು ಬರೋವಾಗಿಲ್ಲ, ಬ್ರಿಟಿಷರ ಆಡಳಿತದೊಳಗೆ ಟಿಪ್ಪು ಹೋಗೋದಿಲ್ಲ ಅಂಥೇಳಿ ಒಪ್ಪಂದ ಆಗಿರುತ್ತೆ. ಓಕೆ, ಈ ಒಂದು ಒಪ್ಪಂದದ ಪ್ರಕಾರ ಏನಾಗುತ್ತೆ ಅಂತಂದರೆ ಇಲ್ಲಿ ಟಿಪ್ಪುವಿನ ಒಂದು ಆಡಳಿತ ವ್ಯವಸ್ಥೆಯೊಳಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ತಿರುವಾಂಕೂರಿನ ಮೂಲಕ ಏನು ಮಾಡ್ತಾರೆ ಅಂತಂದರೆ ಒಳಗೆ ಬರ್ತಾರೆ. ಇದು ಏನಾಗುತ್ತೆ ಅಂತಂದರೆ ಮಂಗಳೂರಿನ ಒಪ್ಪಂದ ಒಂಥರ ಅದರ ಷರತ್ತುಗಳನ್ನು ಮುರಿತಾರೆ ಬ್ರಿಟಿಷರು. ಹೌದಾ? ಆಮೇಲೆ ಈ ಒಂದು ಪ್ರಮುಖವಾದಂಥ ಕಾರಣನೇ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಸೊ ಇನ್ನೂ ಕಾರಣಗಳು ಅಂತಂದರೆ ಟಿಪ್ಪುವಿನ ಸಹಾಯಕನಾದಂಥ ಅಥವಾ ಹೈದರಾಲಿಯ ಸಹಾಯಕನಾದಂಥ ಮೊದಲು ನಿಜಾಮ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಂದ ಗುಂಟೂರು ಪ್ರದೇಶವನ್ನು ಪಡೆಯುವ ಸಲುವಾಗಿ ಹೈದರಾಲಿಗೆ ಮೋಸ ಮಾಡಿರ್ತಾನಲ್ಲ, ಇದು ಕೂಡ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಆಮೇಲೆ ತಿರುವಾಂಕೂರಿನ ಸಾಮ್ರಾಜ್ಯದಲ್ಲಿ ಓಕೆ ಇಲ್ಲಿ ಏನಾಗುತ್ತೆ ತಿರುವಾಂಕೂರಿನ ರಾಜ ಟಿಪ್ಪುವಿನ ಆಸ್ಥಾನದಲ್ಲಿ ಅಥವಾ ಅವನ ಸಾಮ್ರಾಜ್ಯದಲ್ಲಿ ಇರುವಂಥ ಕೊಚ್ಚಿಯಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಿರ್ತಾನಲ್ಲ. ಸೊ ಹಾಗಾಗಿನೇ ಟಿಪ್ಪು ಏನು ಮಾಡ್ತಾನೆ ಅಂತಂದರೆ ತಿರುವಾಂಕೂರಿನ ರಾಜನ ಮೇಲೆ ಏನು ಮಾಡ್ತಾನೆ ಯುದ್ಧವನ್ನು ಸಾರ್ತಾನೆ. ಓಕೆ, ಇದೇ ಪ್ರಮುಖವಾದಂಥ ಕಾರಣಕ್ಕೆ ಏನಾಗುತ್ತೆ ಅಂತಂದರೆ
ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ. ಓಕೆ, ಇಲ್ಲಿ ಏನಾಯಿತು ಅಂತಂದರೆ ತಿರುವಾಂಕುಳ ರಾಜರಿಗೆ ಬ್ರಿಟಿಷರು ಸಹಾಯ ಮಾಡ್ತಾ ಇರ್ತಾರೆ. ಇವನೇನು ಟಿಪ್ಪು ತಿರುವಾಂಕುರ ರಾಜನ ಮೇಲೆ ಯುದ್ಧ ಮಾಡಿದಾದ್ಮೇಲೆ ಮತ್ತೆ ಬ್ರಿಟಿಷರು ಮತ್ತು ಟಿಪ್ಪುವಿನ ಮಧ್ಯೆ ಯುದ್ಧವು ಪ್ರಾರಂಭವಾಗುತ್ತೆ. ಓಕೆ, ಹಾಗಿದ್ಮೇಲೆ ನಾವೇನು ಮಾಡೋಣ ಅಂತಂದರೆ ಯುದ್ಧವನ್ನು ಪ್ರಾರಂಭ ಮಾಡೋಣ. ಇವಾಗ ಯಾವ ರೀತಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಯಿತು ಅಂದರೆ, ಟಿಪ್ಪು ದೇಶೀಯ ರಾಜರನ್ನು ನಂಬಂಗಿಲ್ಲ. ಯಾಕೆ ಅಂತಂದರೆ ಈ ನವಾಬ ಒಂದ್ಸಾರಿ ಅವನ ಕಡೆ ಇರ್ತಾನೆ, ಮರಾಠರು ಒಂದ್ಸಾರಿ ಅವ್ರ ಕಡೆ ಇರ್ತಾರ, ಒಂದು ಕಡೆ ನನ್ನ ಕಡೆ ಬರ್ತಾರ, ಇವ್ರು ನಂಬ್ಕೊಂಡು ಕೂತ್ರ ನನಗೆ ಹೆಣನ ಹೊರ್ತಾರೆ ಇವ್ರು ಅಂತ ಹೇಳಿ ಟಿಪ್ಪು ದೇಶೀಯ ರಾಜರನ್ನು ನಂಬಲಾರದೆ ವಿದೇಶಿಯರಿಂದ ಸಹಾಯ ಪಡೆಯೋದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಸಹಾಯ ಪಡೆಯಲು ಏನು ಮಾಡ್ತಾನೆ ಅಂದರೆ ತನ್ನ ರಾಯಭಾರಿಯನ್ನು ಕಳಿಸ್ತಾನೆ. ಎಲ್ಲಿ? ಟರ್ಕಿ ದೇಶಕ್ಕೆ, ರಷ್ಯಾ, ಫ್ರಾನ್ಸ್ ಮತ್ತು ಅರೇಬಿಯಾ ದೇಶಕ್ಕೆ ಏನು ಮಾಡ್ತಾನೆ ಅಂತಂದರೆ ತನ್ನ ರಾಯಭಾರಿಯನ್ನು ಕಳಿಸಿ ಇವರನ್ನು ಟಿಪ್ಪುವಿನ ಸಹಾಯಕ್ಕೋಸ್ಕರ ನೀವು ಕೇಳ್ಕೊಂಡು ಬರ್ರಿ ಅಂಥೇಳಿ ಕಳಿಸ್ತಾನೆ ರಾಯಭಾರಿಯನ್ನು. ಸೊ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ, ಟರ್ಕಿಯ ಅಹಮದ್ಗೆ ಏನಿರುತ್ತೆ ಅಂತಂದರೆ ರಷ್ಯಾದವರು ತನ್ನ ಸಾಮ್ರಾಜ್ಯ ಮೇಲೆ ಆಕ್ರಮ ಮಾಡ್ಬೋದು ಅಂಥೇಳಿ ಆ ಸಮಯದಲ್ಲಿ ಟರ್ಕಿಯ ರಾಜನಿಗೆ ಭಯ ಇರುತ್ತೆ. ಅಂದರೆ ಯುದ್ಧದ ಭೀತಿ ಅಲ್ಲಿ ಇರುತ್ತೆ. ಆಮೇಲೆ ಫ್ರಾನ್ಸ್ಗಳು ಅಂತಂದರೆ ಫ್ರಾನ್ಸಿನ ಕ್ರಾಂತಿಕಾರಿ ಯುದ್ಧದಲ್ಲಿ ಏನಾಗಿರ್ತಾರೆ ಅಂತಂದರೆ ತೊಡಗಿರ್ತಾರೆ. ಸೊ ಹಾಗಾಗಿ ಇವರು ಬಿಜಿ ಇರ್ತಾರೆ ಇವಾಗ. ಸೊ ನಾವು ಬಿಜಿ ಇದ್ದೀವಿ, ನಮಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಟಿಪ್ಪುವಿನ ರಾಯಭಾರಿ ಹೇಳಿ ಏನು ಮಾಡ್ತಾರೆ ಅಂತಂದರೆ ವಾಪಸ್ ಹೇಳಿ ಕಳಿಸ್ತಾರೆ, ನಮಗೆ ಸಹಾಯ ಮಾಡಲು ಆಗೋದಿಲ್ಲ ಅಂಥೇಳಿ ಕಳಿಸ್ತಾರೆ. ಸೊ ಈ ಥರ ಟಿಪ್ಪು ಬೇರೆ ದೇಶದ ರಾಜರಿಂದ ಸಹಾಯ ಪಡಿತಿದ್ದಾನೆ ಅಂಥೇಳಿ ಬ್ರಿಟಿಷರಿಗೂ ಗೊತ್ತಾಗುತ್ತೆ, ಆಮೇಲೆ ನವಾಬನಿಗೂ ಗೊತ್ತಾಗುತ್ತೆ, ಆಮೇಲೆ ಮರಾಠರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಮೂರು ಜನ ಸೇರಿ ಒಂದು ತ್ರಿಕೂಟ ರಚನೆಯನ್ನು ಮಾಡ್ತಾರೆ. ಹೌದಾ, ಬೇರೆ ದೇಶದ ರಾಜ್ಯರಿಂದ ಸಹಾಯ ಪಡೆದ್ರೆ ನಮಗೂ ಉಳಗಾಲ ಇಲ್ಲ ಅಂಥೇಳಿ ನಿಜಾಮ, ಮರಾಠರು ಆಮೇಲೆ ಬ್ರಿಟಿಷರು ಸೇರಿ ಏನು ಮಾಡ್ತಾರೆ ಅಂತಂದರೆ ತ್ರಿಕೂಟ ರಚನೆಯನ್ನು ಮಾಡ್ತಾರೆ. ಈಗಿನ ಸಂದರ್ಭದೊಳಗೆ ಯಾರು ಬ್ರಿಟಿಷರ ಗವರ್ನರ್ ಜನರಲ್ ಇರ್ತಾನೆ ಅಂದರೆ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನೆ. ಇವನೇ ತ್ರಿಕೂಟ ರಚನೆಯನ್ನು ಮಾಡ್ತಾನೆ. ಓಕೆ, ಈ ಮೂಲಕ ಏನಾಗುತ್ತೆ ಅಂತಂದರೆ ತ್ರಿಕೂಟ ರಚನೆ ಮಾಡಿದಾದ್ಮೇಲೆ ಟಿಪ್ಪುವಿನ ವಿರುದ್ಧ 1790ರಲ್ಲಿ ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ, ಯುದ್ಧ ಪ್ರಾರಂಭ ಆದಮೇಲೆ ಪ್ರಾರಂಭದಲ್ಲಿ ಮರಾಠರು ಏನು ಮಾಡ್ತಾರೆ ಅಂತಂದರೆ ಇವಾಗಿನ ಸವಣೂರು, ಹಾವೇರಿ ಜಿಲ್ಲೆಯ ಸವಣೂರು, ಗಜೇಂದ್ರಗಢ, ಲಕ್ಷ್ಮೇಶ್ವರ ಮತ್ತು ಹುಬ್ಬಳ್ಳಿ ಪ್ರದೇಶವನ್ನು ವಶಪಡಿಸ್ಕೊತಾರೆ ಮರಾಠರು. ಸರ್ ಅವಾಗಲೇ ಹುಬ್ಬಳ್ಳಿ, ಲಕ್ಷ್ಮೇಶ್ವರ, ಸವಣೂರು, ಗಜೇಂದ್ರಗಢ ಅಂತೇಳಿ ಹೆಸರು ಇದ್ದು ಏನ್ರಿ ಅಂತಂದರೆ ಇವಾಗ ಪ್ರಸ್ತುತವಾಗಿ ಅದು ಪ್ಲೇಸ್ಗಳು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಇದನ್ನು ಹೇಳಿದ್ದೆ. ಅವಾಗಲೇ ಸವಣೂರು ಅಂತೇಳಿ ಏನು ಇರಲಿಲ್ಲ. ಓಕೆ, ಮರಾಠರು ಏನು ಮಾಡ್ತಾರೆ ಅಂತಂದರೆ ಟಿಪ್ಪುವಿನಿಂದ ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಓಕೆ, ಟಿಪ್ಪು ಆದ್ರೂ ಏನು ಮಾಡೋಂಗಿಲ್ಲ ಅಂತಂದರೆ ಸೋಲಿಗಾಗಿ ಅಂಜೋದಿಲ್ಲ. ಮತ್ತೆ ಏನು ಮಾಡ್ತಾನೆ ಅಂದರೆ 1790ರಲ್ಲಿ ಟಿಪ್ಪು ಮೇಜರ್ ಜನರಲ್ ಆದಂತಹ ಮೆಡೋಸ್ನನ್ನು ಸೋಲಿಸ್ತಾನೆ. ಮೆಡೋಸ್ನನ್ನು ಸೋಲಿಸಿದಾದ್ಮೇಲೆ ಏನು ಮಾಡ್ತಾನೆ ಅಂತಂದರೆ ಇವಾಗ ಯುದ್ಧಕ್ಕೆ ನೇರವಾಗಿ ಲಾರ್ಡ್ ಕಾರ್ನ್ ವಾಲಿಸ್ನೇ ಬರ್ತಾನೆ. ಸೈನಿಕರನ್ನೆಲ್ಲ ತಗೊಂಡು ಟಿಪ್ಪುವಿನ ವಿರುದ್ಧ ಏನು ಮಾಡ್ತಾನೆ ಅಂತಂದರೆ ನೇರವಾಗಿ ಯುದ್ಧಕ್ಕೆ ಬರ್ತಾನೆ. ಸೊ ಈ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ ಮಾರ್ಚ್ 21, 1791 ವೆಲ್ಲೂರು ಮತ್ತು ಅಂಬೂರು ಪ್ರದೇಶಗಳನ್ನು ಟಿಪ್ಪುವಿನ ವೆಲ್ಲೂರು ಮತ್ತು ಅಂಬೂರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಬೆಂಗಳೂರನ್ನು ವಶಪಡಿಸ್ಕೊಳ್ಳೋಕೆ ಮುಂದಾಗ್ತಾನೆ. ಹೌದಾ, ಬೆಂಗಳೂರಿನ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಮುಂದಾಗ್ತಾನೆ. ಬೆಂಗಳೂರನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತಾನೆ ಅಂದರೆ ನಿರಂತರ 14 ದಿನಗಳ ಕಾಲ ಗುಂಡು ಹಾರಿಸ್ತಾನೆ. ಗುಂಡಿನ ಒಂದು ಸುರುಮಳೆಯನ್ನು ಕೂಡ ಇವನು ಸುರಿಸ್ತಾನೆ. ಈ ಮೂಲಕ ಗುಂಡಿನ ಸದ್ದನ್ನು ತಾಳಲಾರದೆ, ಗುಂಡಿನ ಒಂದು ಭಯಭೀತಿಯನ್ನು ತಾಳಲಾರದೆ ಏನು ಮಾಡ್ತಾರೆ ಅಂತಂದರೆ ಟಿಪ್ಪು ಬೆಂಗಳೂರನ್ನು ಬಿಟ್ಕೊಡ್ತಾನೆ. ಬೆಂಗಳೂರನ್ನು ಪಡೆದುಕೊಂಡಂಥ ಬ್ರಿಟಿಷರು ಬೆಂಗಳೂರನ್ನು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ದೋಸ್ತಾರೆ. ಅಂದರೆ ಅದರಲ್ಲಿರುವ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಅವರ ಆಸ್ಥಾನಕ್ಕೆ ಹೋಗ್ತಾರೆ. ಬೆಂಗಳೂರನ್ನು ಗೆದ್ದಾದ್ಮೇಲೆ ಮತ್ತೆ ಬ್ರಿಟಿಷರು ಎಲ್ಲಿ ಬರ್ತಾರೆ ಅಂತಂದರೆ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಓಕೆ, ಶ್ರೀರಂಗಪಟ್ಟಣ ಟಿಪ್ಪುವಿನ ಒಂದು ಪ್ರಮುಖವಾದಂಥ ಒಂದು ಆಸ್ಥಾನದ ಸ್ಥಳ ಇದು. ಹೌದಾ, ಇಲ್ಲಿಗೆ ಸೀದವಾಗಿ ಏನು ಮಾಡ್ತಾರೆ ಅಂದರೆ ಶ್ರೀರಂಗಪಟ್ಟಣ ವಶಪಡಿಸಿಕೊಳ್ಳೋ ಸಲುವಾಗಿನೇ ಬರ್ತಾರೆ. ಈ ಸಮಯದೊಳಗೆ ಲಾರ್ಡ್ ಕಾರ್ನ್ ವಾಲಿಸ್ ಹತ್ರ ಶ್ರೀರಂಗಪಟ್ಟಣ ವಶಪಡಿಸಿಕೊಳ್ಳೋದಕ್ಕೆ
ಬೇಕಾದಂತಹ ಯುದ್ಧ ಸಾಮಗ್ರಿಗಳು ಖಾಲಿಯಾಗಿರ್ತವೆ, ಆಮೇಲೆ ಸೈನಿಕರು ಕೂಡ ಕಡಿಮೆ ಆಗಿರ್ತಾರೆ. ಹೌದಾ, ಇವ್ರನ್ನ ತಗೊಂಡು ಬರಕ್ಕೆ ವಾಪಸ್ ಮಂಗಳೂರಿಗೆ ಹೋಗ್ತಾನೆ ಕಾಕ ವಾರ್ನ್ ಕಾಲಿಸ್. ಇವನು ಮಂಗಳೂರಿಗೆ ಹೋಗಿ ಬಾಂಬೆ ಸೈನಿಕರನ್ನ, ನಿಜಾಮರ ಸೈನಿಕರನ್ನ, ಆಮೇಲೆ ಮರಾಠರ ಸೈನಿಕರನ್ನ ಇವರೆಲ್ಲರನ್ನ ತೆಗೆದುಕೊಂಡು ಶ್ರೀರಂಗಪಟ್ಟಣವನ್ನು 1992 ಏನು ಮಾಡೋಣ, ದಾಳಿಯನ್ನು ಮಾಡಿ ಇದನ್ನು ವಶಪಡಿಸ್ಕೊಳ್ಳೋಣ ಅಂಥೇಳಿ ಏನು ಮಾಡ್ತಾನೆ ಅಂದರೆ ಲಾರ್ಡ್ ವಾರ್ನ್ ಕಾಲಿಸ್ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ. ಓಕೆ, ಈ ಸಂದರ್ಭದೊಳಗೆ ಇಷ್ಟೆಲ್ಲ ಜನರನ್ನ ಬಂದಿರೋದನ್ನು ನೋಡಿದಂಥ ಟಿಪ್ಪು ಸುಲ್ತಾನ್ ಒಂಥರ ಅನ್ಸ್ಕೊಂಡು ಬಿಡ್ತಾನೆ, ಇನ್ನು ನಾನು ಉಳ್ಗಾಲಿಲ್ಲ, ನಾನು ಸಾಯಿಸೇ ಬಿಡ್ತಾರೆ ಇವರು, ಇಷ್ಟೊಂದು ಸೈನಿಕರನ್ನು ನಾನು ಹೆಂಗೆ ಹೆದರಿಸ್ಲಿ ಅಂತೇಳಿ ಟಿಪ್ಪು ಏನು ಮಾಡ್ತಾನೆ ಅಂತಂದರೆ ಸೈಲೆಂಟಾಗಿ ಕುತ್ಕೊಂಡು ಮಾತುಕತೆ ಮಾಡಿ ಮುಗಿಸೋಣ, ಯಾಕೆ ಜಗಳಾಡಿ ಸಾಯೋಣ ಅಂಥೇಳಿ ಲಾರ್ಡ್ ಕಾರ್ನ್ ವಾಲಿಸ್ಗೆ ಹತ್ರ ಹೇಳ್ತಾನೆ. ಓಕೆ, ನಾನು ಒಪ್ಪಂದಕ್ಕೆ ನಾನು ಒಪ್ಕೋತೀನಿ, ನಿಮ್ಮ ನಡುವೆ ಏನು ಮಾಡೋಣ ಅಂದರೆ ಒಪ್ಪಂದ ಮಾಡ್ಕೊಳ್ಳೋಣ ಅಂಥೇಳಿ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಒಪ್ಪಂದ ಆಗೋಕ್ಕೆ ರೆಡಿ ಆಗುತ್ತೆ. ಸೊ ಓಕೆ, ಈ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ ಲಾರ್ಡ್ ವಾರ್ನ್ ಕಾಲಿಸ್ಗೆ ಟಿಪ್ಪುವಿನ ಸೋಲಿಸುವಂಥ ಒಂದು ಸಂದರ್ಭ ಇದ್ರೂ ಕೂಡ, ಅವಕಾಶ ಇದ್ರೂ ಕೂಡ ಇವನು ಏನು ಮಾಡ್ತಾನೆ ಅಂತಂದರೆ ಒಪ್ಪಂದಕ್ಕೆ ಒಪ್ಕೋತಾನೆ. ಯಾಕೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಈ ಪ್ರಕಾರ ಏನಾಗುತ್ತೆ ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಪ್ರಕಾರನೇ 3ನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ ಅಂತಂದರೆ ನಿಲ್ಲುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಿಲ್ಲುತ್ತೆ. ಯಾವಾಗುತ್ತೆ ಈ ಒಪ್ಪಂದ ಅಂದರೆ ಮಾರ್ಚ್ 22, 1792 ಏನಾಗುತ್ತೆ ಅಂತಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ನಿಲ್ಲುತ್ತೆ. ಸೊ ಆಗಿದ್ಮೇಲೆ 1ನೇ ಆಂಗ್ಲೋ ಮೈಸೂರು ಯುದ್ಧ ನಿಲ್ಲೋದಕ್ಕೆ ಕಾರಣ ಆದಂಥದ್ದು ಒಪ್ಪಂದ ಯಾವುದಪ್ಪ ಅಂದರೆ ಮದ್ರಾಸ್ ಒಪ್ಪಂದ. ಯಾವಾಗ 1769. 2ನೇ ಆಂಗ್ಲೋ ಮೈಸೂರು ಯುದ್ಧ ನಿಲ್ಲೋದಕ್ಕೆ ಕಾರಣ ಮಂಗಳೂರು ಒಪ್ಪಂದ. ಹೌದಾ, ಯಾವಾಗ 1782. ಹೌದಾ, 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗೋಕ್ಕೆ ನಿಲ್ಲೋದಕ್ಕೆ ಕಾರಣ ಯಾವುದಾಯ್ತು ಈಗ ಶ್ರೀರಂಗಪಟ್ಟಣ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗಾಯಿತು 1792. ಓಕೆ, ಹಾಗಿದ್ಮೇಲೆ ಶ್ರೀರಂಗಪಟ್ಟಣದ ಪಟ್ಟಣ ಒಪ್ಪಂದದ ಕರಾರುಗಳೇನು, ಏನೆಲ್ಲ ಕರಾರುಗಳ ಆಧಾರದ ಮೇಲೆ ಬ್ರಿಟಿಷರು ಈ ಒಪ್ಪಂದವನ್ನು ಮಾಡಿಕೊಂಡ್ರು ಅಂತೇಳಿ ನೋಡೋದಾದರೆ, ಟಿಪ್ಪುವಿನ ಅರ್ಧ ರಾಜ್ಯ ಬ್ರಿಟಿಷರಿಗೆ ಕೊಡ್ಬೇಕು, ನಿನ್ನ ಅರ್ಧ ರಾಜ್ಯವನ್ನು ನಮಗೆ ಕೊಡು, ನಾನು ನಿಮಗೆ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಇವನು ಅದಕ್ಕೆ ಹ್ಞೂ ಅಂತಾನೆ. ಯಾಕೆ ಅಂತಂದರೆ ಟಿಪ್ಪುವಿನ ಹತ್ರ ಬೇರೆ ಆಪ್ಷನ್ಸ್ ಇರೋದಿಲ್ಲ, ಇವನು ಒಪ್ಪಂದಕ್ಕೆ ಒಪ್ಕೋಬೇಕು, ಇಲ್ಲಾಂದ್ರೆ ಸಾಯಬೇಕು, ಎರಡೇ ಆಪ್ಷನ್ಸ್. ಸೊ ಹಾಗಾಗಿ ನೀವೇನು ಮಾಡ್ತಾನೆ ಅಂದರೆ ನೀವು ಹೇಳೋಕ್ಕೆಲ್ಲ ಹ್ಞೂ 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 ಅಂದ್ಬಿಡ್ತಾನೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅರ್ಧ ರಾಜ್ಯವನ್ನು ಕೊಡು ಅಂತಾರೆ. ಓಕೆ ಅಂತ. ಆಮೇಲೆ ಯುದ್ಧದ ವೆಚ್ಚಕ್ಕಾಗಿ ನೀನು 3,60,00,000 ಕೊಡ್ಬೇಕು ನೋಡಪ್ಪ ಅಂತಾರೆ. ಸರಿ ಅಂತ ಇವನು ಯೋಚನೆ ಮಾಡ್ದೇನೆ ಹ್ಞೂ ಅಂದ್ಬಿಡ್ತಾನೆ. ಆ ಸಂದರ್ಭದೊಳಗೆ ಟಿಪ್ಪು ಸುಲ್ತಾನ್ ಹತ್ರ 3,60,00,000 ಇರೋದೇ ಇಲ್ಲ. ನಾನು ಯುದ್ಧ ವೆಚ್ಚವನ್ನು ಕೊಡುವವರೆಗೂ ನೀವೇನು ಮಾಡಿರಿ, ಒತ್ತೆಯಾಗಿ ನನ್ನ ಮಕ್ಕಳನ್ನ ಇಟ್ಕೊಳ್ರಿ. ಹೌದಾ, ನಾನು ಕೊಡಂಗಿಲ್ಲ ಅಂತೇಳಿ ನಿಮ್ಗೆ ಡೌಟ್ ಇದ್ದರೆ ನನ್ನ ಮಕ್ಕಳನ್ನ ಒತ್ತೆ ಇಟ್ಕೊಳ್ರಿ, ಆಮೇಲೆ ನಿಮಗೆ ದುಡ್ಡು ಕೊಟ್ಟಾದ್ಮೇಲೆ ಇವ್ರು ನಾನು ಬಿಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ತನ್ನ 2 ಮಕ್ಕಳಾದಂತಹ ಅಬ್ದುಲ್ ಖಾಲಿದ್ ಮತ್ತು ಮುಜಾವುದ್ದೀನನ್ನು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ಒತ್ತೆ ಇಡ್ತಾನೆ. ಹೌದಾ, 2 ಆಯ್ತಾ. 3ನೇದು ಅಂತಂದರೆ ಯುದ್ಧ ಕೈದಿಗಳನ್ನು ಪರಸ್ಪರವಾಗಿ ಏನು ಮಾಡೋದು, ಬಿಡುಗಡೆ ಮಾಡ್ಕೊಳ್ಳೋದು. ಬ್ರಿಟಿಷರು ಟಿಪ್ಪುವಿನ ಸೈನಿಕರನ್ನು ಬಿಡೋದು, ಟಿಪ್ಪು ಬ್ರಿಟಿಷರ ಒಬ್ಬರ ಸೈನಿಕರನ್ನು ಬಿಡೋದು. ಸೊ ಈ ಮೂಲಕ ಏನಾಗುತ್ತೆ ಅಂತಂದರೆ ಶ್ರೀರಂಗಪಟ್ಟಣದ ಕರಾರುಗಳು ಇವು. ಹೌದಾ, ಇಷ್ಟು ನಿಮ್ಮ 3ನೇ ಆಂಗ್ಲೋ ಮೈಸೂರು ಯುದ್ಧ. ನಾನು ಹೇಳಿದೆ ಟಿಪ್ಪುವಿನ ಸೋಲಿಸೋಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಸೋಲಿಸೋದಿಲ್ಲ ಲಾರ್ಡ್ ಕಾರ್ನ್ ವಾಲಿಸ್ ಅಂದರೆ, ಇವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇಲ್ಲಿ, ನಾನು ನಮ್ಮ ಮಿತ್ರರನ್ನು ಭೀತಿಗೊಳಿಸೋದಿಲ್ಲ. ಅಂದರೆ ನನಗೆ ಸಹಾಯ ಮಾಡೋಕ್ಕೆ ಬಂದಂತಹ ನಿಜಾಮರಾಗಲಿ, ಮರಾಠರಾಗಲಿ, ಬೇರೆ ಯಾರೇ ರಾಜರಾಗಲಿ, ನಮ್ಮಿಂದಾಗಿ ಇವರನ್ನು ಅಂಜಿಕೆಗೊಳಿಸೋದಿಲ್ಲ. ನಾವು ಬದಲಾಗಿ ಇವರನ್ನು ಉಪಯೋಗಿಸ್ಕೊಂಡು ನಮ್ಮ ಶತ್ರುವಿನ ಏನು ಶಕ್ತಿ ಇದೆಯಲ್ಲ ಅದನ್ನು ನಾನು ಕಡಿಮೆ ಮಾಡಿಸ್ತೀನಿ. ಸೊ ಹಾಗಾಗಿನೇ ನಾನು ಈ ಒಂದು ಒಪ್ಪಂದಕ್ಕೆ ಒಪ್ಕೊಂಡೆ ಅಂಥೇಳಿ ಲಾರ್ಡ್ ಕಾರ್ನ್ ವಾಲಿಸ್ ಹೇಳ್ತಾನೆ. ತಲೆ ಅಂದ್ರೆ ತಲೆ ಇವ್ರದ್ದು, ಬ್ರಿಟಿಷರದು. ಓಕೆ, ಇಷ್ಟು ನಿಮ್ಮ 3ನೇ ಆಂಗ್ಲೋ ಮೈಸೂರು ಯುದ್ಧ. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಯಾಕೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ, ಇಷ್ಟೆಲ್ಲ ಒಪ್ಪಂದ ಮಾಡಿಕೊಂಡ್ರು ಮತ್ತೆ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಇವರು ಅಂತೇಳಿ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.